ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತೋಷ್ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಳಿ. ನೋಡಿ ಸರ್, ಮೊನ್ನೆ ಸ್ನೇಹ ಕೊಲೆಯಾದಾಗ ಕೇಂದ್ರದಿಂದ ಮಹಿಳಾ ಆಯೋಗ ನಡ್ಡೆಲ್ಲ ಬರ್ತಾರೆ ಕೇಂದ್ರದಿಂದ ಅಸೋಸಿಯೇಟ್. ಆವಾಗ ರಾಜಕೀಯವಾಗಿ ಅವರು ಬಂದಿದ್ದಾರೆ. ಒಂದು ಹೆಣ್ಣಿಗೆ ನ್ಯಾಯ ಸಿಕ್ಬೇಕಂತ ಬರ್ಲಿಲ್ಲ. ಮತ್ತೊಂದು ನಾನು ಹೇಳ್ತೇನೆ, ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯನ ಕೊಲೆ ಆಯ್ತು, ರೇಪ್ ಆಗಿ ಕೊಲೆ ಆಯ್ತು. ಆವಾಗ ನಮ್ಮ ಬಿಜೆಪಿ ಸರ್ಕಾರ ಇತ್ತು. ಆವಾಗ ಅವರ ಪರವಾಗಿ ಯಾರು ಸಹ ಬರ್ಲಿಲ್ಲ. 2012 ಯಾರು ಸಹ ಬರ್ಲಿಲ್ಲ. ಸದಾನಂದ ಗೌಡ ಧರ್ಮಸ್ಥಳಕ್ಕೆ ಬಂದಿದ್ರು, ಮತ್ತೆ ಶೋಭಾ ಮೇಡಮ್ ಬಂದಿದ್ದಾರೆ, ಆರ್ ಅಶೋಕ್ ಬಂದಿದ್ದಾರೆ. ಆದ್ರೆ ಅದರ ಬಗ್ಗೆ ಯಾರು ಈಗ ಸಹ ನ್ಯಾಯ ಕೇಳಲಿಲ್ಲ. ಈಗ ನೋಡಿ, ಪ್ರಜ್ವಲ್ ರೇವಣ್ಣ ಈಗೆಲ್ಲ ಮಾಡಿದ್ದಾರೆ ಅಂತ ಟಿವಿಯಲ್ಲಿ ಬರ್ತದೆ. ಆದ್ರೆ ಆ ಹೆಣ್ಣು ಮಗಕ್ಕೆ ನ್ಯಾಯ ಸಿಗ್ತದೆಯಾ? ನಿಮಗೆ ಧೈರ್ಯ ಉಂಟಾ? ನಿಜಾನೇ. ಅದರಿಂದಾಗಿ ನೀವು ಪವರ್ ಟಿವಿಯಲ್ಲಿ ಇರುವಾಗ ಸಹ ನಿಮ್ಮ ಹತ್ರ ನಾನು ಮಾತಾಡಿದ್ದೇನೆ. ನಿಮ್ಮ ನ್ಯೂಸ್ ಎಲ್ಲ ನೋಡುವಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಇವತ್ತಿನ ವಿಷಯ ನೀವು ಹೇಳುವಾಗ ನಮಗೆ ತುಂಬಾ ಬೇಜಾರಾಗಿದೆ. ಅದಕ್ಕಾಗಿ ನೀವೊಂದು ಸೌಜನ್ಯನಿಗೆ ಸಹ ನ್ಯಾಯ ಸಿಕ್ಕುವ ಹಾಗೆ ಮಾಡ್ಬೇಕು, ಮತ್ತೆ ಇವಳಿಗೆ ಸಹ ಒಂದು ನ್ಯಾಯ ಸಿಕ್ಬೇಕು. ಖಂಡಿತ ಆಗ್ಲಿ ಸರ್. ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಖಂಡಿತ ಆಗ್ಲಿ ಸರ್. ಆಯ್ತಾಯ್ತಾಯ್ತು. ಆ ಹೆಣ್ಮಗಳು ಸೌಜನ್ಯ, ಆ ಕೂಸು, ಅದು ಹೌದೌದು, ಚಂದದ ಮಗು ಅದು. ಆ ಕೂಸಿಗೊಂದು ನ್ಯಾಯ ಅನ್ನೋದು ಮರೀಚಿಕೆಯಾಗಿ ಉಳ್ಕೊಳ್ಬಾರ್ದು. ಅದಕ್ಕೆ ನ್ಯಾಯ ಸಿಗ್ಲೇಬೇಕು. ಅದರ ಜೊತೆಗೆ ನೀವು ಇವಾಗ ಮಾತನಾಡ್ತಾ ಇದ್ದೀರಲ್ಲ, ಹೌದು ಸರ್, ಇದರ ವಿರುದ್ಧದ ಹೋರಾಟ 100% ಸಾಗ್ಲೇಬೇಕು ಸರ್. ಹೌದು ಸರ್, ಈ ಹೋರಾಟಕ್ಕೆ ನಾವು ಸಹ ಧುಮುಕ್ತೇವೆ ಸರ್. ಆಗ್ಲಿ ಸರ್. ಆಯ್ತಾಯ್ತು, ನಮಸ್ಕಾರ. ಯಾರಪ್ಪ? ದುರ್ಗದಿಂದ ವಿರೂಪಾಕ್ಷಪ್ಪ ಕರೆ ಮಾಡಿದ್ದಾರೆ. ನಮಸ್ಕಾರ ವಿರೂಪಾಕ್ಷಪ್ಪನವರೇ. ನಮಸ್ಕಾರ ಸರ್. ಸರ್, ಇದು ಏನ್ರಿ ಸರ್, ಇದು ERD ಪ್ರಾಬ್ಲಮ್ ಮಾಡ್ತಾರ ಅವರು. ನಮಸ್ತೆ ಸರ್. ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಅಂತ ಇರ್ತದೆ, ರಿಮೋಟ್ ತಗೊಳ್ಳಿ. ರಿಮೋಟ್ ಅಲ್ಲಿ ಮ್ಯೂಟ್ ಅಂತ ಬಟನ್ ಇರ್ತದೆ, ಅದು ವರ್ಕ್ ಆಗ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಸರಿ ಸರ್. ಸರ್, ಏನ್ ಸರ್ ಇದು ಇಂತ ಸಮಸ್ಯೆ ಮಾಡ್ತಾರ? ಅನಾಡಿ ಹೆಣ್ಣು ಮಕ್ಕಳಿಗೆ ಈನಾಡಿ ಸಮಸ್ಯೆ ಮಾಡಿದಾರೆ ಅವರು. ಹೌದು. ಹೌದ್ರಿ ವಿರೂಪಾಕ್ಷಪ್ಪ, ಹೌದ್ರಿ ಸರ್. ಅವರು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಗನಾಗಿ ಈ ತರ ಮಾಡಿದ್ರೆ, ಈ ತರ ಮಗನಾಗಿ ಈ ತರ ಮಾಡಿದ್ರೆ ಏನ್ ಸರ್ ಇದು? ಸಾಮಾನ್ಯ ಜನಗಳ ಗತಿ ಏನದು? ಮಗನ ಮಗ, ಮೊಮ್ಮಗ ಟಿವಿ ಬರ್ತಾಯ್ತು. ಟಿವಿ ಬರ್ತಾಯ್ತು. ಪುಷ್ಪ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪುಷ್ಪ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಪುಷ್ಪ ಅವರೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಎಲ್ಲದಕ್ಕೂ ಸೆಂಟ್ರಲ್ ಗವರ್ಮೆಂಟ್ ನ ಹೊಣೆ ಮಾಡ್ತಾರೆ ನಮ್ ಜನಗಳು ಅಲ್ವಾ? ಈಗ ಸದ್ಯಕ್ಕೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ ನಮ್ ಸ್ಟೇಟ್ ಅಲ್ಲಿ. ಯಾವ್ದಾದ್ರು ಇರ್ಲಿ, ಈಗ ಪಕ್ಷ ಯಾವ್ದಾದ್ರು ಆಗ್ಲಿ, ಕಾಂಗ್ರೆಸ್, ಬಿಜೆಪಿ, JDS ಯಾವ್ದಾದ್ರು ಆಗ್ಲಿ, ಈಗ ಒಂದ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕು ಇವ್ರು. ಅದನ್ ಬಿಟ್ಟು ಏನ್ ಮಾಡ್ತಿದಾರೆ ಇವ್ರು? ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಅನ್ಕೊಂಡು ಹೊಡೆದಾಡ್ತಾ ಇದಾರೆ. SIT ಮಾಡಿದಾರಲ್ಲಮ್ಮ ಸರ್. ಮಾಡಿದ್ದಾರೆ, ನ್ಯಾಯ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಈಗ ಸೊಲ್ಯೂಷನ್ ಅಂದ್ರೆ ಏನ್ ಕೊಡ್ಬೇಕು? ಸೊಲ್ಯೂಷನ್ ಅಂದ್ರೆ ಫಸ್ಟ್ ಅವ್ರನ್ನ ಯಾಕೆ ಬಿಟ್ರು ಇವರು, ಪ್ರಜ್ವಲ್ ಅವ್ರನ್ನ ಇಲ್ಲೇ ಇದ್ ಮಾಡ್ಬೇಕಿತ್ತು, FIR ಹಾಕ್ಸ್ಬೇಕಿತ್ತು ಇಲ್ಲೇನೆ. FIR ಆಗಿದೆ ಅಲ್ಲ ಸರ್, ಮೊದ್ಲು ತಗೋಬೇಕಿತ್ತಾನೆ ಅವರು ಕಂಪ್ಲೇಂಟ್ ನ. FIR ಆಗಕ್ ಮುಂಚೆ ಮನುಷ್ಯ ಓಡಬಿಟ್ಟಿದ್ದಾರೆ. ತಗೊಂಡಿದ್ದಾರೆ ಕಂಪ್ಲೇಂಟ್, ಓಡಬಿಟ್ಟಿದ್ದಾರೆ. ಸರ್.
ಸರ್ ಇವಾಗ ಪ್ರೊಟೆಸ್ಟ್ ನಡೀತಾ ಇದೆ ಈಗ ನೀವು ಹೇಳಿ ಪುಷ್ಪಾ ಅವರೇ, ನೀವು ನನ್ಗೆ ಹೇಳಿ, ನೀವು ಹೇಳ್ಬೇಕು ನನಗೆ ಇವತ್ತು ನೀವೊಬ್ಬ ಮಂಡ್ಯದ ಹೆಣ್ಮಗಳು, ಗಟ್ಟಿಗಿತ್ತಿ ಹೆಣ್ಮಗಳು ಆಯ್ತಾ, ನೀವು ಹೇಳ್ಬೇಕು ನೀವು ಏನೀಗ ಈ ಎಲ್ಲ ಹೆಣ್ಮಕ್ಳಿಗೆ ಸೊಲ್ಯೂಷನ್ನು ನ್ಯಾಯ ಅಂದ್ರೆ ಏನು ಕೊಡಿಸ್ಬೇಕು ಹೇಳಿ, ಹೆಂಗ್ ಮಾಡ್ಬೇಕು ಹೇಳಿ ನೀವು ಇವಾಗ? ಸರ್ ಈಗ ಯಾರಾದ್ರೂ ಆಗ್ಲಿ ಅವ್ರ ಅಪರಾಧ ಮಾಡಿದ್ದಾರೆ ಅಂದ್ರೆ ಶಿಕ್ಷೆ ಆಗ್ಲೇಬೇಕು. ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, ಇಲ್ಲ ಯಾರೋ MLA MP ಯಾರಾದ್ರೂ ಆಗಿರ್ಬೋದು ಅವರು. ರೂಲ್ಸ್ ಅಂದ್ಮೇಲೆ ಎಲ್ರಿಗೂ ಒಂದೇ, ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ಇರ್ಬೇಕು. ಅದು ಬಾಯಿ ಮಾತಿನ ಕಾನೂನು ಆಗ್ಬಾರ್ದು, ನಿಜವಾಗ್ಲೂ ಆಗ್ಬೇಕು ಅಂತ ಇದ್ದೀರಿ. ಹಾ ಸರ್, ಎಲ್ರೂ ಒಂದೇ, ಯಾರು ಆಗ್ಲಿ ಬಿಡಿ ಅವರು. ಓಕೆ, ಥ್ಯಾಂಕ್ ಯು. ಸುರೇಶ್ ಬಿಡದಿಯಿಂದ ಕರೆ ಮಾಡಿದ್ದಾರೆ. ಸುರೇಶ್ ಹೇಳಿಪ್ಪ. ನಮಸ್ತೆ ಸರ್, ಚಂದನ್ ಸರ್. ನಮಸ್ಕಾರ ಸಾಹೇಬ್ರೆ. ಸರ್ ಏನ್ ಸರ್ ಇದು, ನಾವು ನೋಡಿ 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 ನಮ್ಗೆ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಮಕ್ಳುಗಳು ಮುಂದೆ ನಾವು ನೋಡಕ್ ಆಗೋದಿಲ್ಲ ಟಿವಿಗಳಲ್ಲಿ ನಾವು. ಏನ್ ಸರ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸರ್. ಬಡ ಹೆಣ್ಮಕ್ಳು ಏನೋ ಒಂದು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾರೆ. ಏನೋ ನಮ್ ಸಾಹೇಬ್ರು ಏನೋ ನಮ್ಮನ್ನ ಮೇಲೆತ್ತಾರೆ ಅಂತ ಹೋಗಿ ಅಲ್ಲಿ ಕೆಲಸ ಮಾಡಕ್ ಹೋದ್ರೆ ಈ ತರ ಮಾಡಿದ್ರೆ ಹೆಂಗೆ ಸರ್? ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಇವ್ರಿಗೊಂದು ಕಾನೂನು, ಎಲ್ಲ ಯಾರಿಗೊಂದೊಂದು ಒಂದೇ ಒಂದು ಕಾನೂನು ಮಾಡಕ್ ಆಗಲ್ವಾ ಸರ್? ಎಲ್ರಿಗೂ ಒಂದೇ ಕಾನೂನು ರೀ ಇರೋದು ಸಾಹೇಬ್ರೆ. ಮಾಡ್ಬೇಕು ಸರ್. ನೋಡಿ ನಾವು ನೋಡ್ತಾ ಇದೀವಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ರಾಜಕೀಯದವರು ಏನ್ ಮಾಡ್ತಾ ಇದಾರೆ, ಎಲ್ಲ AC ರೂಮಲ್ಲಿ ಕೂತ್ಕೊಂಡು ಇವ್ರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸರ್. ಬರ್ಬೇಕು, ರೋಡ್ಗೆ ಬಂದು ಮಾತಾಡ್ಲಿ ಸರ್. ರೋಡ್ಗೆ ಬಂದು ಮಾತಾಡ್ಲಿ. ಯಾರೇ ಯಾವ ಪಕ್ಷ, ಆ ಪಕ್ಷ ಈ ಪಕ್ಷ ಅನ್ಬಾರ್ದು. ನಮ್ಮ ಹೆಣ್ಮಕ್ಳು ಅಂತ ಅಂದ್ರೆ ಎಲ್ಲಾ ಪಕ್ಷದವರು ಒಬ್ರೇ ನಮ್ಮ ಅಕ್ಕ ತಂಗಿದಿರು ಅಂತ ನಾವು ಇದ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಸರ್? ಹೌದ್ರಿ ಸುರೇಶ್. ಏನ್ ಸರ್ ಕಣ್ಣಲ್ಲಿ ನೀರ್ ಬರ್ತದೆ ಸರ್ ನೋಡಿದ್ರೆ. ನಮ್ಮ ಹೆಣ್ಮಕ್ಳನ್ನ ಹೆಂಗಪ್ಪ ಹೊರಗಡೆ ಕಳ್ಸೋದು ನಾವು? ಏನೋ ನಾವು ಕೈಲಾದಷ್ಟು ಮಾಡ್ತೀವಿ, ಆದ್ರೂ ಏನೋ ಒಂದು ಮನೇಲಿ ಕುಂತ್ಕೊಂಡು ಇದಾಗ್ತಿಲ್ಲ ಅಂತ ಹೋದಾಗ ಅವರು ಹೆಣ್ಮಕ್ಳನ್ನ ಈ ತರ ಇದ್ ಮಾಡಿದ್ರೆ ನೋಡಿ ಅವ್ರಿಗೊಂದು ಇವಾಗ ಎಲ್ಲೋ ಹೋಗಿದ್ದಾರೆ. ಅದೇ ನಾವು ಮಾಡಿದ್ರೆ ನಮ್ಮ ಮನೆ ಮಕ್ಕಳನ್ನೆಲ್ಲ ಎತ್ತಾಕೊಂಡು ಹೋಗ್ಬಿಡ್ತಾರೆ ಬಂದು ಪೊಲೀಸ್ನವರು. ಎಲ್ಲವನ್ನೇ ಕರೆಸಿ ಅಂತ ಹೇಳ್ತಾರೆ. ಇವಾಗ ಅವ್ರನ್ನು ಹಂಗೆಲ್ಲದನ್ನ ತಂದು ಹಾಕೊಳ್ಳಿ ಸರ್ ಒಳಗಡೆ, ಅಲ್ವಾ ಸರ್? ಹೌದ್ರಿ. ನಾವ್ ಯಾರ ಬಡವರು ಕೂಲಿ ಮಾಡೋರು ಮಾಡ್ಬಿಟ್ರಿ, ಏನಾರ ಒಂದ್ ತಪ್ಪು ಮಾಡ್ಬಿಟ್ರಿ, ಇಡೀ ಫ್ಯಾಮಿಲಿನೇ ತಗೊಂಡೋಗಿ ಒಳಗಡೆ ಸ್ಟೇಷನ್ ಅಲ್ಲಿ ಕುಂಡ್ರಿಸ್ಕೊಂತಾರೆ. ಹೌದ್ರಿ. ಇವರು ಇವಾಗ ಎಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ನ್ಯೂಸ್ ನೋಡ್ತಾ ಇದೀವಿ ನಾವು. ಹೌದು. ಇವ್ರಿಗೊಂದು ಇದು ನಮ್ಗೊಂದಿದ ಸರ್. ಅದೇ ಆಗಿರೋದು. ರಾಜಕೀಯದವ್ರು ಏನ್ ಮಾಡ್ತಾ ಇದ್ದಾರೆ ಸರ್? ರಾಜಕೀಯದವರು ಅವ್ರಿಗೂ ಮನೇಲಿ ಹೆಣ್ಮಕ್ಳು ಇಲ್ವಾ ಸರ್? ಏನೋ ಇರ್ಬೇಕೇನೋ ಅಂದ್ರೆ ಏನ್ ಸರ್ ಹಿಂಗ್ ಹೇಳ್ತೀರಿ? ಏನ್ ಮಾಡ್ಲಿ, ನಾನು ಹೇಳಿ, ನಾನು ನಿಮ್ ತರನೇ. ಅದೇ ಗೊತ್ತಾಯ್ತು ಸರ್. ನಾನು ನಿಮ್ ತರನೇ ಸಿಟ್ಟಿಗೆದ್ದು ಆಕ್ರೋಶಗೊಂಡು ಎಮೋಷನಲ್ ಕುತ್ಕೊಂಡು ಮಾಡ್ಬೇಕು ಸರ್. ಪ್ರತಿಯೊಂದು ಹೆಣ್ಮಕ್ಳು ಬರ್ಬೇಕು, ಈಚೆಗೆ ಬಂದಾಗ ಇದ್ ಮಾಡ್ಬೇಕು. ನಮ್ಮ ಹೋರಾಟ ಮಾಡ್ತಾನೆ ಇದೀವಿ. ಈಗ ಅದ್ ಹೆಂಗೋ ಬೆಳೆಯೋ ಪೈರು ಮೊಳಕೆಲೆ ಚಿವುಟ್ ಹಾಕ್ಬೇಕು ಸರ್. ಇದನ್ನ ಹಿಂಗ್ ಬಿಟ್ರೆ ಒಬ್ಬರು ಇದ್ ನೋಡ್ಕೊಂಡೆ ಏನ್ ಬಿಡೋಣದ ದುಡ್ಡು ಐತೆ. ಮೊಳಕೆ ಯಾವ್ದು ಇಲ್ಲಿ? ಮೊಳಕೆ ಯಾವ್ದು? ಮೊಳಕೆನೆ ಗೊತ್ತಾಯ್ತಾ ಇಲ್ವಾ? ಇಲ್ಲಿ ಬೆಳೀತಾ ಇಲ್ವಾ ಇಲ್ಲಿ? ಯಾವ್ದು ಮೊಳಕೆನ? ಅದು ಮೊಳಕೆನೆ ಇಲ್ಲ, ಬೆಳೆದ್ಬಿಟ್ಟ ಇದೆ ಮರ ಆಗ್ಲೇ. ಅದನ್ನ ಅವಾಗಲೇ ಚೂಟ್ ಹಾಕಿದ್ರೆ ನೀವು ಅದಕ್ಕೇನೋ ಮೊಳಕೆ ಅನ್ಬಿಟ್ರೇನೋ ಅನ್ಕೊಂಡೆ ನಾನು. ಇಲ್ಲ ಸರ್ ಇವಾಗೆಲ್ಲ ಮೊಳಕೆ ಇವು ಹಬ್ಬೊಬ್ರು ನೋಡ್ಕೊಂಡು ಒಂದೊಂದೇ ಬೆಳ್ಕೋತಾ ಇರ್ತವೆ. ದುಡ್ಡಿದೆ ಇವ್ರ ಹತ್ರ, ಹಣ ಇದೆ, ಆಸ್ತಿ ಇದೆ. ಯಾರನ್ನ ಲಾಯರ್ ನಿಕ್ತಾರೆ, ಬೇಲ್ ಮೇಲೆ ಓಡಾಡ್ಕೊಂಡು ಇವರು ಮಜಾ ಮಾಡ್ಕೊಂಡಿರ್ತಾರೆ. ಅದೇ ಬಡ ಹೆಣ್ಮಕ್ಳು ಅವು ಇವತ್ತು ಗಂಡನ ಹತ್ರನೇ ಆಗ್ಲಿ, ಒಂದು ಅವ್ರ ಫ್ಯಾಮಿಲಿ ಒಳಗಾಗ್ಲಿ ಒಂದು ಹೊರಗಡೆ ಓಡಾಡಕ್ಕಾಗುತ್ತಾ ಸರ್? ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.